ಗಾಂಧಿ ಬಜಾರ್ನಲ್ಲಿ ಇನ್ನು ಮುಂದೆ ಕಲರ್ ಕೋಡ್ ನಿಯಮ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕಾಯಂ ಆಗಿ ಅಂಗಡಿ ಇಡ್ತಾ ಇದ್ದಂಥವ್ರು ಅಂದರೆ ಕಮರ್ಷಿಯಲ್ ಅಂಗಡಿಯವರಿಗೆ, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ, ಜೊತೆಗೆ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಅಂದರೆ ಎಲ್ಲಂದರೆ ಅಲ್ಲಿ ಅಂಗಡಿಗಳನ್ನ ಹಾಕ್ಕೊಳ್ತಾ ಇದ್ರು, ಹೀಗಾಗಿ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾಯಿತ್ತು. ಕಮರ್ಷಿಯಲ್ ಅಂಗಡಿಗಳ ಮುಂಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಆಗ್ತಾಯಿದ್ರು, ಅವ್ರಿಗೂ ಕೂಡ ವ್ಯಾಪಾರಸ್ಥರು ಅಂಗಡಿ ಒಳಗಡೆ ಬರೋದಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಗುಂಡೂರಾವ್ ಎನ್ನುವ ಕಮರ್ಷಿಯಲ್ ವ್ಯಾಪಾರಿಯೊಬ್ಬರು ಪಿಟಿಷನನ್ನು ಫೈಲ್ ಮಾಡಿದರು. ಅಂದರೆ ಈ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇದೆ, ನಮಗೆ ಇದರಿಂದ ಪರಿಹಾರ ಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈ ಅರ್ಜಿಯನ್ನು ವಿಚಾರಣೆ ಮಾಡಿರುವಂತಹ ಹೈಕೋರ್ಟ್ ಈಗ ಒಂದು ಪರಿಹಾರವನ್ನು ಸೂಚನೆ ಕೊಟ್ಟಿದೆ. ಅಂತ ಹೇಳಿದ್ರೆ ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ನಿಯಮವನ್ನು ಜಾರಿ ಮಾಡಿ ಅಂತೇಳಿ ಒಂದು ಸೂಚನೆಯನ್ನು GBAಗೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕೊಟ್ಟಿರುವಂಥದ್ದು. ಅಂದರೆ ಕಾಯಂ ಆಗಿ ಅಂಗಡಿ ಹಾಕಿರ್ತಾರೆ, ಅಂದರೆ ಕಮರ್ಷಿಯಲ್ ಅಂಗಡಿಗಳೇನಿದೆ ಅವ್ರಿಗಾಗಿ ಒಂದು ಮಾರ್ಕ್ ಮಾಡಿ ಆ ಜಾಗವನ್ನು ಅವ್ರಿಗೊಂದು ಕಲರ್ನ ಕೊಡಿ, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದಕ್ಕೋಸ್ಕರ ನಿಗದಿತ ಜಾಗವನ್ನು ಮಾರ್ಕ್ ಮಾಡಿ ಅವ್ರಿಗೂ ಕೂಡ ಒಂದು ಕಲರ್ನ ಹಾಕ್ಕೊಡಿ, ಜೊತೆಗೆ ಪಾದಚಾರಿಗಳು ಓಡಾಡೋದಕ್ಕೋಸ್ಕರ ಒಂದು ಮಾರ್ಗ ಇರುತ್ತೆ ಅದನ್ನು ಕೂಡ ಮಾರ್ಕ್ ಮಾಡಿ. ಅಂದರೆ ಈ ರೀತಿಯಾಗಿ 3 ವಿಭಾಗದಲ್ಲಿ ಕಲರ್ ಕೋಡ್ಗಳನ್ನು ಜಾರಿಗೆ ತಗೊಂಬನ್ನಿ. ಆಯಾ ಮಾರ್ಕ್ ಮಾಡಿದಂತಹ ಜಾಗಗಳಲ್ಲಿ ಮಾತ್ರ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕಾಗುತ್ತೆ. ಜೊತೆಗೆ ಕಮರ್ಷಿಯಲ್ ಅಂಗಡಿಗಳೇನಿರುತ್ತೆ ಅವರ ಅಂಗಡಿ ಮುಂಭಾಗದಲ್ಲೂ ಕೂಡ ಮಾರ್ಕ್ ಮಾಡಿ ಅಲ್ಲಿ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಸಹಕಾರಿಯಾಗೋ ರೀತಿಯಲ್ಲಿ ಅದನ್ನು ಅನುವು ಮಾಡಿಕೊಡ್ಬೇಕು ಅಂತೇಳಿ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಏಪ್ರಿಲ್ 1ನೇ ತಾರೀಕಿನ ಒಳಗಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಬಗ್ಗೆ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಕೋರ್ಟ್ಗೆ ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಏನು ಕಮರ್ಷಿಯಲ್ ವ್ಯಾಪಾರಸ್ಥರಾಗಿರುವಂತಹ ಗುಂಡೂರಾವ್ ಅವರು ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿಯ ಮುಂದಿನ ವಿಚಾರಣೆ ಏಪ್ರಿಲ್ 6ನೇ ತಾರೀಕು ಇರುತ್ತೆ. ಹಾಗಾಗಿ 1ನೇ ತಾರೀಕು ಒಳಗಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಲರ್ ಕೋಡ್ ನಿಯಮದ ವಿಚಾರವಾಗಿ ಗಾಂಧಿ ಬಜಾರ್ನಲ್ಲಿ ಏನು ಕ್ರಮ ತೆಗೆದುಕೊಂಡಿರುತ್ತೆ ಅದ್ರ ಬಗ್ಗೆ ಒಂದು ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕಾಗಿರುತ್ತೆ. ಅದಾದ ನಂತರವಷ್ಟೇ ಗಾಂಧಿ ಬಜಾರ್ನಲ್ಲಿ ಯಾವ ರೀತಿಯಾಗಿ ಒಂದು ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ, ಏನು ಆ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕ್ರಮ ತೆಗೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.